ಬಸವರಾಜ ಗುರೂಜಿ, ವೃಷಭ ರಾಶಿಗೆ ಸಂಕ್ರಾಂತಿ ಭವಿಷ್ಯ ಹೇಗಿದೆ? ವೃಷಭ ರಾಶಿಯವರಿಗೆ ಸಂಕ್ರಾಂತಿ 2024ರ ಫಲಾಫಲಗಳು ನೋಡಕ್ಕೆ ಹೋದಾಗ 8ರಿಂದ 9ಕ್ಕೆ ಅಂದರೆ ದುಸ್ಥಾನದಿಂದ ಭಾಗ್ಯಸ್ಥಾನಕ್ಕೆ ರವಿ ಸಂಚಾರ ಮಾಡ್ತಾ ಇದ್ದಾನೆ. ಆದರೂ ಕೂಡ ರವಿ ಶುಕ್ರನಿ ಯಾವತ್ತು ವಿರೋಧಿನೇ ಆಗಿರೋದ್ರಿಂದ ಆದರೂ ಕೂಡ ಈ ರಾಶಿಯವರಿಗೆ ಮುಖ್ಯವಾಗಿ ಉದ್ಯೋಗದಲ್ಲಿ ಬದಲಾವಣೆಗಳಾಗ್ತಕ್ಕಂಥದ್ದು. ಉದ್ಯೋಗ ಬದಲಾವಣೆ ಇಲ್ಲಿ ತುಂಬ ದಿವಸದ ಕಾಯ್ತಾ ಇರ್ತಾರೆ. ಉದ್ಯೋಗ ಬದಲಾವಣೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ಆರ್ಥಿಕ ಸ್ಥಿತಿ ಸಮತೋಲನವಾಗಿರುತ್ತೆ. ಅಷ್ಟು ಜಾಸ್ತಿನೂ ಇರಲ್ಲ, ಅಷ್ಟು ಕಡಿಮೆನೂ ಇರಲ್ಲ, ಪ್ರಯತ್ನಗಳಿಗೆ ತಕ್ಕ ಫಲ ಇರುತ್ತೆ. ಮಹಿಳೆಯರಿಗೆ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥದ್ದು, ಇಷ್ಟಾರ್ಥಗಳು ಸಿದ್ಧಿ ಆಗ್ತಕ್ಕಂಥದ್ದು, ಹಾಗೆ ನಿರೀಕ್ಷಿತ ಕೆಲಸ. ವಿದ್ಯಾರ್ಥಿಗಳಿಗೆ ಶುಭ ಆಗುತ್ತೆ. ಈ ರಾಶಿಯ ವಿದ್ಯಾರ್ಥಿಗಳಿಗೆ ಫಲ ಸಿಗ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ಕಟ್ಟಡ ವ್ಯಾಪಾರಿಗಳಾಗ್ಬೋದು, ಹಾಗೆಯೇ ಬಹುಮುಖ್ಯವಾಗಿ ಏನಾದರೂ ವಸ್ತು ಖರೀದಿ ಮಾಡೋಕ್ಕೆ ತಗೊಳ್ಳೋಕ್ಕೆ ಆಸೆ ಪಡ್ತಾ ಇರ್ತಾರೆ. ಅವರ ಆಸೆಗಳು ಕೂಡ ಈಡೇರ್ತಕ್ಕಂಥದ್ದು. ಯಾಕೆಂದರೆ ಭಾಗ್ಯಸ್ಥಾನದಲ್ಲಿ ರವಿ ಸಂಚಾರ, ಇದರಿಂದ ಏನಾಗುತ್ತೆ, ಭಾಗ್ಯೋದಯ ಆಗುತ್ತೆ. ಹಾಗಾಗಿ ಶುಭದ ಫಲಗಳು ಕೂಡ ಜಾಸ್ತಿ ಇರುತ್ತೆ. ವಿದೇಶಿ ಯೋಗ ಇರ್ಬೋದು, ಕೈಗಾರಿಕೆ ಸ್ಥಾಪನೆ ಮಾಡ್ತಕ್ಕಂಥದ್ದಾಗ್ಬೋದು, ಇಂಥದಕ್ಕೆ ಇದು ಸಕಾಲ ಕೂಡ ಆಗಿರುತ್ತೆ. ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೆ ಸಂಕ್ರಾಂತಿಯ ನಂತರ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಅಂದ್ರೆ ವೃಷಭ ರಾಶಿಯಲ್ಲಿರುವಂತಹ ವೃತ್ತಿ ಜೀವನ ಹೇಗೆ? ಇವ್ರು ನೋಡಿ, ಕಾಸ್ಮೆಟಿಕ್ಸು, ಬ್ಯೂಟಿ ಪಾರ್ಲರ್ ಆಗ್ಬೋದು, ಜ್ಯುವೆಲರಿ ಮಾರ್ತಕ್ಕಂಥವ್ರಾಗ್ಬೋದು, ಹಾಗೆ ಸಿನಿಮಾ ರಂಗದವ್ರಾಗ್ಬೋದು, ಇವರಿಗೆಲ್ಲ ಈ ರಾಶಿಯವರಿಗೆ ಬಹಳಷ್ಟು ಶುಭ. ಹೋಟೆಲ್ಸ್ ಅವರು, ಸಣ್ಣ ಹೋಟೆಲ್, ಬೀದಿ ಹೋಟೆಲಿಂದ 5 ಸ್ಟಾರ್ ಹೋಟೆಲ್ ತನಕ ಯಾವಾಗಲೂ ಕಾಯ್ತಾ ಇರ್ತಾರೆ ಪಾಪ, ಅಂಥವರಿಗೆ ಇದು ಶುಭದ ಕಾಲ. ಬಹಳಷ್ಟು ಶುಭ ಆಗ್ತಕ್ಕಂಥ ಸಂದರ್ಭ ಕೂಡ ಇದಿರುತ್ತೆ. ಮಹಿಳೆಯರಿಗೆ ಒಂದು ಶಕ್ತಿ ಕೂಡ ಇರುತ್ತೆ. ಯಾಕಂದರೆ ಈಗ ತಾನೇ ಶುಕ್ರ ವೃಶ್ಚಿಕ ರಾಶಿಯಲ್ಲಿದ್ದಾನೆ, ಇನ್ನೇನು ಅವರು ಕೂಡ ಬದಲಾವಣೆ ಆಗ್ತಾ ಇರೋದ್ರಿಂದ ಬಹಳಷ್ಟು ಶುಭ ಆಗುತ್ತೆ. ಆರೋಗ್ಯ ಸ್ಥಿತಿ, ಆರೋಗ್ಯದಲ್ಲಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ಮೂಡಿಸುತ್ತೆ. ನೆಗ್ಲಿಜೆನ್ಸ್, ಕೇರ್ಲೆಸ್ನೆಸ್ ಬೇಡ. ಹಳೆ ಕಾಯಿಲೆ ಏನಾದರೂ ಇದ್ರೆ ಹುಷಾರಾಗಿರ್ಬೇಕಾಗಿರುತ್ತೆ. ಚರ್ಮಕ್ಕೆ ಸಂಬಂಧಿಸಿರೋದಾಗ್ಬೋದು, ತಲೆನೋವು ಆಗ್ಬೋದು, ಸ್ಟಮಕ್ ರಿಲೇಟೆಡ್ ಆಗ್ಬೋದು, ಈ ವಿಷಯದಲ್ಲಿ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಯಾಕಂದ್ರೆ ನೀರಿನ ಅಂಶ ಇರ್ತಕ್ಕಂಥ, ಈಗ ಹೊಟ್ಟೆ ಅಂದ್ರೆ ನೀರು, ಹಾಗಾಗಿ ಅದ್ರ ಸ್ವಲ್ಪ ಟೆನ್ಷನ್ ಆಗುತ್ತೆ. ಪರಿಹಾರ ಈ ಮಕರ ಸಂಕ್ರಾಂತಿಯ ಈ ಪರಿಹಾರಕ್ಕೆ ನೋಡಿದಾಗ ಇವರು ಒಂದು ಬಿಳಿಯ ವಸ್ತ್ರ, ಹಾಗೇನೆ ಮೊಸರನ್ನ, ಎಳ್ಳು, ಬಿಳಿಯ ವಸ್ತ್ರ, ಮೊಸರನ್ನ, ಎಳ್ಳನ್ನ ದಾನ ಮಾಡಿ. ಇದಕ್ಕೆ ಎಷ್ಟು ದಿವಸ ಸಮಯ ಇರುತ್ತೆ? 30 ದಿನ ಸಮಯ ಇರುತ್ತೆ. ಈ 30 ದಿನದೊಳಗಡೆ ನೀವು ಬಿಳಿಯ ಬಟ್ಟೆ, ಮೊಸರನ್ನ, ಎಳ್ಳನ್ನ ಯಾರಿಗೆ ಪಾತ್ರರು ಯಾರಿರ್ತಾರೋ ಅವ್ರಿಗೆ ದಾನ ಮಾಡೋದ್ರಿಂದ ಶುಭ ಆಗುತ್ತೆ. ಪರಿಹಾರ ಮಂತ್ರ ಈ ರಾಶಿಯವರು, ಯಾಕೆಂದ್ರೆ ಇದು ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥದ್ದಾಗಿರೋದ್ರಿಂದ ಆ ಸೂರ್ಯನ ಮಂತ್ರವನ್ನೇ ಹೇಳ್ಕೋಬಹುದು. ತುಂಬಾ ಸೂಕ್ಷ್ಮವಾದ ಸಣ್ಣ ಮಂತ್ರ ಅಂದ್ರೆ ಓಂ ಅಹಸ್ಕರಾಯ ನಮಃ, ಅಥವಾ ನಿಮಗೆ ಇದೂ ಕಷ್ಟ ಆಗಿತ್ತೆ ಅಂತ ಹೇಳಿದ್ರೆ ಓಂ ಆದಿತ್ಯಾಯ ನಮಃ, ಇವೆರಡು ಹೇಳ್ಕೊಂಡ್ರೆ ಸಾಕು.